ಅನೇಕರು ಹೇಳ್ತಾರೆ, ಸಾಯುವ ಸಂದರ್ಭದಲ್ಲಿ ಅಜಾಮಿಳನ ಕಥೆಯನ್ನು ಕೇಳ್ತಾ ಹೇಳುವಂಥದ್ದು, ಸಾಯುವ ಸಂದರ್ಭದಲ್ಲಿ ನಾರಾಯಣ ಅಂತ ಹೇಳಿದ ಅಜಾಮಿಳನಿಗೆ ಆತ ಮೋಕ್ಷವನ್ನು ಕೊಟ್ಟಂತೆ. ನಾವು ಕೂಡ ಸಾಯುವ ಸಂದರ್ಭದಲ್ಲಿ ಭಗವಂತನನ್ನು ನೆನೆಯುವ. ಇಡೀ ನಮ್ಮ ಆಯುಷ್ಯ ಪೂರ್ತಿ ಯಾಕಿದು ನಾವು ಲೌಕಿಕ ಜೀವನದಲ್ಲಿ ನಮ್ಮನ್ನು ನಾವು ಕಡೆಯುವ, ಆ ಸುಖ ಸಂಪತ್ತುಗಳಲ್ಲಿ ಸುಖದಲ್ಲಿ ನಾವು ಮುಳುಗಿರಬಹುದಲ್ವಾ ಅಂತ. ಆದರೆ ಒಂದು ಮಾತಿದೆ, ಕೊರಳಿಗಾತ್ಮ ತದುಕುವಾಗ ಹರಿಯನಾಮವಾರದು ಅಂತ. ಕೊರಳಿಗೆ ಆತ್ಮ ಒಂದು ತದುಕುವಾಗ, ಆತ್ಮ ತಾನು ಶರೀರವನ್ನು ಬಿಟ್ಟು ಹೋಗುವಾಗ ಯಾವಾಗ ಕೊರಳಿಗೆ ಬರ್ತದೋ ಆವಾಗ ನಮಗೆ ಭಗವಂತನ ನಾಮ ಒದಗುವುದೇ ಇಲ್ಲ. ಇದಕ್ಕೆ ಇಡೀ ಜೀವಮಾನದ ಪೂರ್ತಿ ನಮ್ಮ ಜೀವಮಾನದ ಪ್ರಯತ್ನ ಬೇಕಾಗ್ತದೆ. ಪೂರ್ತಿ ಜೀವಮಾನದ ಪ್ರಯತ್ನ ಇಲ್ಲದೆ ನಾನು ಮರಣಶಯ್ಯೆಯಲ್ಲಿರುವಾಗ ನಾರಾಯಣನನ್ನು ಕರೀತೇನೆಂದರೆ ಬರುವುದಿಲ್ಲ. ಆದ ಕಾರಣ ಜೀವಮಾನದ ಪ್ರಯತ್ನ ಇದಕ್ಕೆ ಬೇಕಾಗ್ತದೆ. ಕರ್ಮಗಳನ್ನು ಕಳೆದುಕೊಳ್ಳಲಿಕ್ಕೆ ಸತತವಾದಂಥ ಚಿಂತನೆ ನಮ್ಮದಿರಬೇಕಾಗ್ತದೆ. ಆ ದಾರಿಯಲ್ಲಿ ನಾವು ನಡೀಬೇಕಾಗ್ತದೆ ಅಂತ ಹೇಳುವಂಥದ್ದು ಸತ್ಯ. ಹಾಗಾಗಿ ಆಧ್ಯಾತ್ಮವೋ, ಭಗವತ್ ಪೂಜೆಯೋ, ಭಗವದ್ ಆರಾಧನೆಯೋ 60 ವರ್ಷ ಆಗಲಿ, 70 ಆಗಲಿ, 80 ಆಗಲಿ ಅಂತ ಕಾದುಕೊಂಡು ಕೂತ್ಕೊಳ್ಳುವಂಥದ್ದಲ್ಲ. ಎಷ್ಟು ಶೀಘ್ರದಲ್ಲಿ ನಮ್ಮ ಮನಸ್ಸಿಗೆ ಭಗವಂತನ ಪ್ರವೇಶವಾಗ್ತದೋ, ಆಧ್ಯಾತ್ಮದ ದಾರಿ ಸತ್ಯ ಅಂತ ಹೇಳುವಂಥದ್ದು ನಾವು ತಿಳ್ಕೊಳ್ತೇವೋ, ಆವಾಗದಿಂದಲೇ ಪ್ರಾರಂಭ ಮಾಡಬೇಕು. ಈ ಲೋಕದ ಜನ ಏನೂ ಹೇಳಬಹುದು, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೆ ಏನು ಅಂತ. ಮಾಡದೆಯೂ ಹೇಳ್ತಾರೆ, ಮಾಡಿಯೂ ಹೇಳ್ತಾರೆ. ಮಾಡದೇ ಹೇಳಿದ್ದನ್ನು ನಾವು ಕೇಳಿಸಿಕೊಳ್ಳುವುದಕ್ಕಿಂತ ಮಾಡಿ ಕೇಳಿಸಿಕೊಳ್ಳುವ, ಏನೂ ತೊಂದರೆ ಇಲ್ಲ. ಈ ದಾರಿಯಲ್ಲಿ ನಡೆದುಕೊಳ್ಳುವ ಭಗವಂತನ ಆ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರವಾಗುವ, ಕರ್ಮಗಳನ್ನು ಕಳೆದುಕೊಳ್ಳುವ ಕಡೆಗೆ ನಮ್ಮ ಗಮನವಿರಲಿ. ಶುಭವಾಗಲಿ, ಮಂಗಳವಾಗಲಿ. ಕೃಷ್ಣಾರ್ಪಣಮಸ್ತು.